ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಒಂದು ಬಾರಿ ಈ ಯುವತಿಯನ್ನ ನೋಡಿ. ಗೋಧಿ ಬಣ್ಣದ ಮೈಕಟ್ಟು, ಅತ್ಯಾಕರ್ಷಕ ಕಣ್ಣುಗಳು, ತುಟಿಯಲ್ಲಿ ಕಿರುನಗೆ, ಮೈಮೇಲೆ ಕೆಲವು ಮಾಲೆಗಳು ಮತ್ತು ಹಣೆಯಲ್ಲಿ ಚಿಕ್ಕ ಬೊಟ್ಟು. ತುಂಬಾನೇ ಸರಳ ಅಲಂಕಾರದಲ್ಲಿರುವ ಈ ಹೆಣ್ಣು ಮಗಳು ಈಗ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ಆದರೆ ಈಗ ಆಕೆ ಸೋಷಿಯಲ್ ಮೀಡಿಯಾಗಳಿಂದಲೇ ಫೇಮಸ್ ಆಗಿದ್ದು, ಸಿನಿಮಾ ನಿರ್ಮಾಪಕರೊಬ್ಬರು ತಮ್ಮ ಸಿನಿಮಾ ಒಂದರಲ್ಲಿ ಪ್ರಮುಖ ಪಾತ್ರ ಮಾಡಿ ಅಂತ ಹೇಳುತ್ತಿದ್ದಾರಂತೆ ಅನ್ನುವಂತಹ ಸುದ್ದಿ ಈಗ ವೈರಲ್ ಆಗ್ತಾ ಇದೆ. ಈಕೆಯ ಸಹಜವಾದ ಸೌಂದರ್ಯ ಕುಂಭಮೇಳದಲ್ಲಿರೋ ಜನರನ್ನ ಆಕರ್ಷಿಸ್ತಾ ಇರೋದು. ಕುಂಭಮೇಳದಲ್ಲಿ ಬಂದವರಲ್ಲಿ ಹೆಚ್ಚಿನ ಜನ ಈ ಸುಂದರಿಯನ್ನ ನೋಡೋದಕ್ಕೇನೆ ಮುಗಿಬೀಳುತ್ತಿದ್ದಾರೆ. ಅವರನ್ನ ತಡೆಯಲು ಪೊಲೀಸರು ಕೂಡ ಅಲ್ಲಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊನೆಗೆ ಆಕೆಯನ್ನ ನೋಡಲು ಮುಗಿಬಿದ್ದ ಜನರನ್ನ ಪೊಲೀಸರು ಕಂಟ್ರೋಲ್ ಮಾಡಲಾರದೆ ಆಕೆಯನ್ನೇ ಅಲ್ಲಿಂದ ಹೊರಟು ಹೋಗು ಎಂದು ಹೇಳಬೇಕಾಗ್ತಿದೆ. ಪೊಲೀಸರು ಅಲ್ಲಿಂದ ಹೋಗು ಎಂದು ಹೇಳಿದಾಗ ಆಕೆ ಮತ್ತು ಆಕೆಯ ಕುಟುಂಬ ತುಂಬಾನೇ ನೋವನ್ನ ಪಟ್ರು. ನೋಡೋದಕ್ಕೆ ಬಡ ಕುಟುಂಬದಿಂದ ಬಂದ ಹುಡುಗಿಯ ಹಾಗೆ ಕಾಣಿಸಿದ್ರು. ಈಕೆಗೆ ಇಷ್ಟು ಪಾಪ್ಯುಲಾರಿಟಿ ಹೇಗೆ ಬಂತು? ಅಸಲಿಗೆ ಯಾರು ಈ ನೀಲಿ ಕಣ್ಣಿನ ಬೆಡಗಿ? ಈ ಸುಂದರಿ ಕುಂಭಮೇಳದಲ್ಲಿ ಯಾಕೆ ಬಂದಳು? ಜೊತೆಗೆ ಪೊಲೀಸರು ಇವಳನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಬ್ಯೂಟಿಫುಲ್ ಗರ್ಲ್ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕುಂಭಮೇಳ 144 ವರ್ಷಗಳ ಬಳಿಕ ನಡೀತಾ ಇದೆ. ಈಗಾಗಲೇ ಕೆಲವು ದಿನಗಳಿಂದ ಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದ್ದು, ಕೋಟ್ಯಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ಮುಂದಿನ ಫೆಬ್ರವರಿ 13ರವರೆಗೆ ಈ ಕುಂಭಮೇಳ ಜರುಗಲಿದ್ದು, ಈ ಕುಂಭಮೇಳಕ್ಕೆ 45 ಕೋಟಿಗೂ ಹೆಚ್ಚು ಭಕ್ತರು ಪಾಲ್ಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ 144 ವರ್ಷಗಳ ಬಳಿಕ ಎಂದೂ ಕಂಡಿರದ ಬ್ಯೂಟಿಫುಲ್ ಯುವತಿಯೊಬ್ಬಳು ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾಳೆ. ಈಕೆಯನ್ನ ನೋಡಿದ ಪ್ರತಿಯೊಬ್ಬರೂ ಕೆಟ್ಟ ಭಾವನೆ ಬರದೆ ಒಂದು ದೈವ ಭಾವನೆ, ಭಕ್ತಿಯ ಭಾವನೆ ಮೂಡ್ತಾಗಿದೆ. ಅವಳೇ ಈ ಮೋನಾಲಿಸಾ ಮೇಲೆ ಹಲವಾರು ಗಾಸಿಪ್ಗಳು ಪ್ರಚಾರದಲ್ಲಿವೆ. ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ರು ಅಂತ, ಆಕೆಯನ್ನ ಜೈಲಿಗೆ ಕರೆದುಕೊಂಡು ಹೋದ್ರು. ಆಕೆಯನ್ನ ನೋಡೋದಕ್ಕೆ ಕೆಲವೊಂದಿಷ್ಟು ಭಕ್ತರು ಆಗಮಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಕುಂಭಮೇಳದಲ್ಲಿ ವೈರಲ್ ಆದ ಸುಂದರಿಯ ಹೆಸರು ಮೋನಾಲಿಸಾ. ಆಕೆ ಇಂದೋರ್ನಿಂದ ಕುಂಭಮೇಳಕ್ಕೆ ಬಂದಿದ್ದಾಳೆ. ಈಕೆಯ ಕೈಯಲ್ಲಿ ರುದ್ರಾಕ್ಷಿ ಮಾಲೆಗಳು ಇವೆ. ಆದರೆ ಈಕೆ ಸಾಧುವಲ್ಲ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಮಾರೋದಕ್ಕೆ ಬಂದಿದ್ದಾಳೆ. ಸುಂದರವಾದ ಕಣ್ಣುಗಳಿಂದ ಮತ್ತು ನಗುಮುಗದಿಂದ ಎಲ್ಲರ ದೃಷ್ಟಿಯನ್ನ ಆಕರ್ಷಿಸ್ತಾ ಇದ್ಳು. ಈಕೆ ವೈರಲ್ ಆದ ಬಳಿಕ ತುಂಬಾ ಜನರು ರುದ್ರಾಕ್ಷಿ ಕೊಳ್ಳೋದಕ್ಕೆ ಆಕೆಯ ಬಳಿ ಬರ್ತಾ ಇರಲಿಲ್ಲ. ಆಕೆಯನ್ನ ನೋಡೋದಕ್ಕೆ ಮತ್ತು ಆಕೆಯ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಬರ್ತಾಗಿದ್ರು. ಕೆಲವರು ಆಕೆಯನ್ನ ಕುಂಭಮೇಳದ ಸುಂದರಿಯಂತ, ಇನ್ನೂ ಕೆಲವರು ದೇವಕನ್ಯೆಯಂತ ಕರಿತಾಗಿದ್ದಾರೆ. ಸರಳವಾದ ವೇಷಭೂಷಣವನ್ನ ತೊಟ್ಟಿರುವಂತಹ ನಗುಮುಖದ ಬೆಡಗಿಯ ಮೃದು ಸ್ವಭಾವ, ಅಮಾಯಕತೆ, ಆಕೆಯ ಸಿಹಿ ಮಾತುಗಳು ಜನರಿಗೆ ಇಷ್ಟವಾಗ್ತಾಗಿದೆ. ಆಕೆ ಅಂದ ಚಂದಗಳು ಜನರನ್ನ ಮತ್ತಷ್ಟು ಮುಗ್ಧರನ್ನಾಗಿಸ್ತಾಗಿದೆ. ಎಲ್ಲೇ ಹೋಗ್ಲಿ, ಎಲ್ಲೇ ಬರಲಿ, ಜನರಲ್ಲಿ ಅನೇಕ ಮಂದಿ ಈ ಸುಂದರಿಯನ್ನ ಹುಡುಕ್ತಾ ಬರ್ತಾಗಿದ್ದಾರೆ. 2025 ಕುಂಭಮೇಳದ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಈ ಬೆಡಗಿಯ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ವಿಡಿಯೋದಲ್ಲಿ ಹುಡುಗಿ ರುದ್ರಾಕ್ಷಿ ಮಾಲೆಯನ್ನ ಮಾರ್ತಾ ಕಾಣಿಸ್ತಾಗಿದ್ಲು. ಈ ವಿಡಿಯೋದಲ್ಲಿ ಆಕೆ ಸುಂದರವಾದ ಕಣ್ಣುಗಳು ಮತ್ತು ಮುಖದಲ್ಲಿರುವ ಕಿರುನಗೆ ಪ್ರತ್ಯೇಕ ಆಕರ್ಷಣೆಯಾಗಿತ್ತು. ಆಕೆಯ ಅಂದಕ್ಕೆ ಮನಸೋತ ಜನರು ವಿಡಿಯೋವನ್ನ ವಿಪರೀತವಾಗಿ ಶೇರ್ ಮಾಡಿದ್ರು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಂತಹ ಪ್ಲಾಟ್ಫಾರ್ಮ್ನಲ್ಲಿ ಈ ಹುಡುಗಿಗೆ ಸಂಬಂಧಿಸಿದ ವಿಡಿಯೋಗಳು ಅತಿ ಹೆಚ್ಚು ವೈರಲ್ ಆಗೋದಕ್ಕೆ ಶುರುವಾಯಿತು. ಇದರಿಂದ ಈ ಸುಂದರಿ ಒಂದೇ ರಾತ್ರಿಗೆ ಪಾಪ್ಯುಲರ್ ಆಗಿಬಿಟ್ಲು. ಇನ್ನು ಅನೇಕ ಮಂದಿ ಆಕೆಯನ್ನ ಬಾಲಿವುಡ್ ಹೀರೋಯಿನ್ಗಳಿಗೆ ಹೋಲಿಕೆ ಮಾಡಿ ಕಮೆಂಟ್ ಮಾಡುತ್ತಿದ್ದಾರೆ. ಆಕೆಯ ಸೌಂದರ್ಯವನ್ನ ಹೊಗಳುತ್ತಿದ್ದಾರೆ. ಇಷ್ಟು ಸುಂದರವಾದ ಯುವತಿ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನ ಯಾಕೆ ಮಾರುತ್ತಿದ್ದಾಳೆ ಅನ್ನುವಂತಹ ಆಸಕ್ತಿ ಜನರಲ್ಲಿ ಮೂಡಿತು. ಇದೇ ಸಂದರ್ಭದಲ್ಲಿ ಈ ಹುಡುಗಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಗಾಸಿಪ್ಗಳು ಕೂಡ ಕೇಳಿ ಬರ್ತಾಗಿದೆ. ಇನ್ನು ಮೀಡಿಯಾಗಳಲ್ಲಿ ಹರಿದ ಈಕೆಯ ವಿಡಿಯೋಗಳನ್ನ ನೋಡಿದ್ರೆ ಈಕೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಸೇರಿದ ಯುವತಿಯಂತ ಅನಿಸುತ್ತೆ. ಈಕೆ ರುದ್ರಾಕ್ಷಿ ಮಾಲೆಗಳನ್ನ ಮಾರುವುದಕ್ಕೆ ಕುಂಭಮೇಳಕ್ಕೆ ಬಂದಿರ್ತಾಳೆ. ಆದರೆ ಕೆಲವರು ಚಿತ್ರೀಕರಿಸಿದ ವಿಡಿಯೋಗಳಿಂದ ಸರಳತೆಯಿಂದ ಕೂಡಿದ ಈಕೆಯ ಸೌಂದರ್ಯ ಎಲ್ಲರಿಗೂ ತಿಳಿಯುವ ಹಾಗಾಯಿತು. ಇನ್ನು ವಿಡಿಯೋವನ್ನ ನೋಡಿದ ಜನ ಈಕೆ ದೇವಲೋಕದಿಂದ ಇಳಿದು ಬಂದ ದೇವಕನ್ಯೆ ಅಂತ, ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಮತ್ತೊಂದು ಹೆಸರು ಅಂತ ವಿವಿಧ ರೀತಿಯಲ್ಲಿ ಹೊಗಳ್ತಾ ಕಮೆಂಟ್ಗಳ ಸುರಿಮಳೆಯನ್ನೇ ಹರಿಸ್ತಿದ್ದಾರೆ. ಇದರಿಂದ ಸೋಷಿಯಲ್ ಮೀಡಿಯಾ ಎಷ್ಟು ಶಕ್ತಿಯುತವಾದದ್ದು ಅಂತ ಅರ್ಥವಾಗುತ್ತೆ.
ಒಬ್ಬ ವ್ಯಕ್ತಿಯ ಅಂದ ತಾನು ತೊಡುವ ಬಟ್ಟೆಗಳಲ್ಲಿ ಇರುವುದಿಲ್ಲ ಅಂತ, ವ್ಯಕ್ತಿಯ ಸಜ್ಜನತೆ ಮತ್ತು ಸಹಜತ್ವ ನಿಜವಾದ ಸೌಂದರ್ಯ ಅಂತ ಈ ಯುವತಿ ಮತ್ತೊಮ್ಮೆ ನಿರೂಪಿಸಿದ್ದಾಳೆ. ಎಷ್ಟೇ ಹಣ ಇದ್ರೂ, ಎಷ್ಟೇ ಆಭರಣಗಳಿದ್ರೂ ಕೇವಲ ಸರಳತೆ ಮಾತ್ರ ಅಂದವನ್ನ ಹೆಚ್ಚಿಸಬಲ್ಲದು ಅಂತ ಈ ಯುವತಿ ಸ್ಪಷ್ಟವಾಗಿ ಸಮಾಜಕ್ಕೆ ತಿಳಿಸಿಕೊಟ್ಟಿದ್ದಾಳೆ. ಇನ್ನು ತಾನು ತೊಟ್ಟಿರುವ ವೇಷಭೂಷಣಗಳಿಂದ ತಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಎಲ್ಲರಿಗೂ ತಿಳಿಸ್ತಾಗಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಆಕೆ ಪ್ರತ್ಯೇಕವಾಗಿ ಯಾವುದೇ ರೀತಿಯ ಪ್ರಯತ್ನಗಳನ್ನ ಮಾಡಿರಲಿಲ್ಲ. ಆಕೆಯಲ್ಲಿರುವ ಸರಳ ಸಹಜತ್ವವೇ, ಆಕೆಯ ನಗುಮುಗವೇ ಆಕೆಯನ್ನ ಎಲ್ಲರೂ ಮೆಚ್ಚುವ ಹಾಗೆ ಮಾಡಿದೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಮಂದಿ ವಿವಿಧ ರೀತಿಯ ಫಿಲ್ಟರ್ಗಳನ್ನ ಬಳಸಿಕೊಂಡು ಫಾಲೋವರ್ಸ್ಗಳನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಆದರೆ ಅವು ಯಾವುವೂ ಕೂಡ ಬೇಕಾಗಿಲ್ಲ. ಕೇವಲ ಮನುಷ್ಯನ ಸಹಜ ಸೌಂದರ್ಯವೇ ನಿಜವಾದ ಅಂದ ಅಂತ ಈ ಯುವತಿ ನಿರೂಪಿಸಿದ್ದಾಳೆ. ರಾತ್ರಿಯಾಗಿ ಬೆಳಗಾಗೋದ್ರೊಳಗೆ ಈ ಯುವತಿ ವೈರಲ್ ಆಗಿದ್ದು, ಈ ಯುವತಿ ಇಂದೋರಿನ ಒಂದು ಬಡ ಕುಟುಂಬಕ್ಕೆ ಸೇರಿದವಳು ಆಗಿದ್ದಾಳೆ. ಎಲ್ಲರೂ ಆಕೆಯನ್ನ ಮುಗ್ಧರಾಗಿ ಮೋನಾಲಿಸಾ ಅಂತ ಕರೀತಾರೆ. ಆಕೆ ತನ್ನ ಕುಟುಂಬಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುವುದಕ್ಕೆ ಬಂದಿದ್ದಾಳೆ. ಇವರ ಪ್ರಕಾರ ನೋಡಿದ್ರೆ ನಮ್ಮ ಭಾರತ ಸಮಾಜದ ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಒಂದು ಪ್ರತ್ಯೇಕ ಜವಾಬ್ದಾರಿ ಇರುತ್ತೆ ಅಂತ ಅರ್ಥವಾಗುತ್ತೆ. ಆಕೆ ರುದ್ರಾಕ್ಷಿ ಮಾಲೆ ಮಾರೋದಕ್ಕೆ ಮಾತ್ರವೇ ಕುಂಭಮೇಳಕ್ಕೆ ಬಂದಿದ್ಲು. ಆದರೆ ಈಕೆಯ ಸಹಜ ಸೌಂದರ್ಯಕ್ಕೆ ಆಕೆಯನ್ನ ಪ್ರಪಂಚಕ್ಕೆ ತಿಳಿಸುವ ಹಾಗೆ ಮಾಡಿತ್ತು. ತುಂಬಾ ಜನ ಮೀಡಿಯಾ ಪ್ರತಿನಿಧಿಗಳು ಆಕೆ ಇಂಟರ್ವ್ಯೂಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಲಕ್ಷಾಂತರ ಜನ ಕುಂಭಮೇಳದಲ್ಲಿ ಆಕೆಯನ್ನ ನೋಡಲು ಆಸಕ್ತಿ ತೋರ್ತಾ ಇದ್ದಾರೆ. ಈ ಕಾರಣದಿಂದಾಗಿಯೇ ಕುಂಭಮೇಳದಲ್ಲಿ ಆಕೆ ಇರುವ ಪ್ರದೇಶದಲ್ಲಿ ಹೆಚ್ಚೆಚ್ಚು ಜನಸಂದಣಿ ಕೂಡಿತ್ತು. ಕೊನೆಗೆ ಅಲ್ಲಿಗೆ ಬರಬೇಕಾದಂತಹ ಜನರ ಗುಂಪುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಬರಬೇಕಾಯಿತು. ಪೊಲೀಸರು ನುಗ್ಗಿ ಬರ್ತಾಗಿದ್ದ ಜನರನ್ನ ತಡೆಯಲಾರದೆ ಆ ಯುವತಿಯನ್ನೇ ಅಲ್ಲಿಂದ ಹೋಗು ಅಂತ ಹೇಳುವ ಪರಿಸ್ಥಿತಿ ಎದುರಾಯಿತು. ಈಕೆಯ ಕಾರಣದಿಂದಾಗಿಯೇ ಜನಸಂದಣಿ ಹೆಚ್ಚಾಗಿ ಇಲ್ಲಿ ಕಾಲ್ತುಳಿತಗಳಂತಹ ತೊಂದರೆ ಸಂಭವಿಸಬಹುದು ಅನ್ನೋ ಕಾರಣಕ್ಕಾಗಿಯೇ ಪೊಲೀಸರು ಭಾವಿಸಿದ್ರು. ಜನಸಂದಣಿ ಹೆಚ್ಚಾಗಿದ್ದರಿಂದ ಆಕೆ ಕೆಲಸ ಮಾಡಲಾರದೆ ಹೋದಳು. ಕೊನೆಯದಾಗಿ ಪೊಲೀಸರ ಮಾತಿಗೆ ಹೂಗೊಟ್ಟು ತನ್ನ ವ್ಯಾಪಾರವನ್ನ ನಿಲ್ಲಿಸಿ ಅಲ್ಲಿಂದ ಹೊರಟು ಹೋಗಿದ್ದಾಳೆ. ತನ್ನ ಕುಟುಂಬಕ್ಕೆ ಸಹಾಯವಾಗಲಿ ಅಂತ ಆ ಯುವತಿ ರುದ್ರಾಕ್ಷಿ ಮಾಲೆಗಳನ್ನ ಮಾರ್ತಾಗಿದ್ಳು. ಆದ್ರೆ ಈಗ ಅದು ಮಧ್ಯದಲ್ಲಿಯೇ ನಿಂತು ಹೋಗಿದೆ. ಈಗ ಪ್ರಸ್ತುತ ಆಕೆ ಕುಂಭಮೇಳದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇದರಿಂದ ಅನೇಕರು ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಗಾಸಿಪ್ಗಳನ್ನ ಹಬ್ಸ್ತಾ ಇದ್ದಾರೆ. ಆದರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳು ಇಲ್ಲ. ಮೋನಾಲಿಸಾ ತನ್ನ ಸಹಜ ಸೌಂದರ್ಯದ ಕಾರಣದಿಂದಾಗಿಯೇ ಊಹಿಸದ ಪ್ರಸಿದ್ಧಿಯನ್ನ ಸಂಪಾದಿಸಿದ್ದಾಳೆ. ಇದರ ಕುರಿತಾಗಿ ಮೋನಾಲಿಸಾ ತಂಗಿ ಎಬಿಪಿ ನ್ಯೂಸ್ ಜೊತೆ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಜನರು ಆಕೆಯನ್ನ ಆಕೆಯ ಪಾಡಿಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲರೂ ಆಕೆಯ ಹಿಂದೆ ಬಿದ್ದಿರ್ತಿದ್ರು. ಅದು ಆಕೆಗೆ ಬೇಸರ ಮೂಡಿದೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದರಿಂದಲೇ ಆಕೆ ಕುಂಭಮೇಳ ಬಿಟ್ಟು ಮನೆಗೆ ಹೋದಳು ಅಂತ ಮೋನಾಲಿಸಾ ತಂಗಿಯವರು ಹೇಳಿದ್ದಾರೆ. ಇನ್ನು ಮೋನಾಲಿಸಾ ಅವರ ಈ ಸ್ಫೂರ್ತಿದಾಯಕ ಕತೆ ಯಾರ ಜೀವನ ಯಾವಾಗ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸರಳ ಜೀವನವನ್ನ ನಡೆಸುವ ಮತ್ತು ಒಂದು ಕಾಲದಲ್ಲಿ ತನ್ನನ್ನು ತಾನು ಸಾಮಾನ್ಯ ಎಂದು ಪರಿಗಣಿಸಲ್ಪಟ್ಟಿದ್ದ ಆಕೆಗೆ ಇಂದು ಎಲ್ಲ ಅದೃಷ್ಟಗಳು ಒಲಿದು ಬಂದಿದೆ. ಹೀಗಾಗಿ ಆಕೆ ಈಗ ಬಾಲಿವುಡ್ ಮಂದಿಯ ಕಣ್ಣಿಗೂ ಬಿದ್ದಿರುವುದು ಆಕೆಯ ಜೀವನದಲ್ಲಿ ಬಹುದೊಡ್ಡ ತಿರುವು ಪಡೆದುಕೊಳ್ತಾಗಿದೆ. ಡೈರಿ ಆಫ್ ಮಣಿಪುರ ಎಂಬ ಸಿನಿಮಾ ತಯಾರಿ ನಡೆಸ್ತಾಗಿದ್ದು, ಆ ಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕೆ ಈಕೆಯನ್ನ ಆಯ್ಕೆ ಮಾಡಲಾಗಿದೆ. ಈಕೆಗೆ ನಟನೆಯ ಕುರಿತು ಯಾವುದೇ ರೀತಿಯ ಅನುಭವ ಇಲ್ಲದಿದ್ರೂ ಸಂಪೂರ್ಣವಾಗಿ ತರಬೇತಿಯನ್ನ ನೀಡಲಾಗುವುದು ಅಂತ ಮೂಲಗಳು ತಿಳಿಸಿವೆ. ಹಾಗೆಯೇ ಮಾಡೆಲಿಂಗ್ನಲ್ಲೂ ಕೂಡ ಈಕೆಗೆ ಒಂದಿಷ್ಟು ಅವಕಾಶಗಳು ಬಂದಿವೆ ಅಂತ ಹೇಳಲಾಗಿದೆ. ಸದ್ಯ ಆಕೆ ಮೇಕ್ ಓವರ್ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಮೋನಾಲಿಸಾಗೆ ಬಂದೊದಗಿದಂತಹ ಕಷ್ಟಗಳು ಮತ್ಯಾರಿಗೂ ಬರೋದ್ ಬೇಡ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ, ಮೋನಾಲಿಸಾ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅವಳ ಸೌಂದರ್ಯದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ. ಎಲ್ಲರಿಗೂ ಶರಣು ಶರಣಾರ್ಥಿ.